ವೀಕ್ಷಕರೇ, ನಿಮ್ಮೆಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಒಂದು ಕಡೆ ದಿಗಿಲು ಬಿದ್ದು ಟೆನ್ಷನ್ ಆಗಿ ಏನಾಗ್ತಾ ಇದೆ ದೇಶದಲ್ಲಿ ಅಂಥೇಳಿ ಆತಂಕ ಗೊಂದಲಗೊಂಡು ನಮ್ಮ ದೇಶದ ಪ್ರಧಾನಿಗಳು ರಾತ್ರೋರಾತ್ರಿ ಸೆಲ್ಫಿ ವಿಡಿಯೋ ಮಾಡೋದನ್ನ ಶುರು ಮಾಡ್ಕೊಂಡಿದ್ದಾರೆ. ಆದರೆ ಇಂಪಾರ್ಟೆಂಟ್ ಆಗಿ ಬಿಜೆಪಿ ಪಕ್ಷದ ಚುನಾವಣಾ ಚಾಣಾಕ್ಷ ಜೊತೆಗೆ ಗೃಹ ಸಚಿವ ಯಾವುದಕ್ಕೂ ಕೇರ್ ಮಾಡಲ್ಲ, ಎಂಥ ಪ್ರೊಟೆಸ್ಟ್ ಅನ್ನ ಬೇಕಾದರೂ ಬಹಳ ಲೀಲಾಜಾಲವಾಗಿ ಹ್ಯಾಂಡಲ್ ಮಾಡ್ತಾರೆ, ಎಲ್ಲರನ್ನು ಬಗ್ಗು ಬಡಿತಾರೆ, ಹಾಗೆ ಹೀಗೆ ಅಂತೇಳಿ ಎಲ್ಲ ಅವರ ಮಡಿಲ ಮಾಧ್ಯಮಗಳು ಗೋಧಿ ಮೀಡಿಯಾಗಳು ಹೊಗಳ್ತಾ ಇತ್ತು. ಆದರೆ ಈಗ ಅದೇ ಅಮಿತ್ ಶಾ ಈಗ ಎದರಿ ಬೆದರಿ ಏನಾದರೂ ಬಿಲ ಸೇರ್ಕೊಂಡ್ಬಿಟ್ರಾ ಅಂತ ಪ್ರಶ್ನೆ ಬರ್ತಾ ಇದೆ. ಆ ಕಾರಣಕ್ಕೋಸ್ಕರನೇ ಸಂಸತ್ನಲ್ಲಿ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಜೊತೆಗೆ ವಿರೋಧ ಪಕ್ಷಗಳು ಎಲ್ಲಿ ಅಮಿತ್ ಶಾ ಅಂತೇಳಿ ಕೇಳ್ತಾ ಇದ್ದಾರೆ. ಮತ್ತೆ ಅವರು ನಡುಗುವಂತೆ ಮಾಡ್ತಾ ಇದ್ದಾರೆ. ಬೇರೆಲ್ಲ ವಿಚಾರಗಳಲ್ಲಿ ಎಲ್ಲ ಪ್ರಕರಣಗಳನ್ನ ಸಮರ್ಥಿಸಿಕೊಂಡು ನಾನು ಅದನ್ನು ಗೆದ್ದು ಬಿಡ್ತೀನಿ ಅನ್ನೋ ಥರದಲ್ಲಿ ಅತ್ಯಂತ ವಿಶ್ವಾಸದಲ್ಲಿದ್ದಂಥ ಗೃಹ ಸಚಿವ ಅಮಿತ್ ಶಾ ಈಗ ಅಕ್ಷರಶಃ ನಡುಗು ಹೋಗಿದ್ದಾರೆ. ಮಾಧ್ಯಮಗಳ ಮುಂದೆ ಬರ್ತಾ ಇಲ್ಲ, ಸಂಸತ್ತಿಗೂ ಸರಿಯಾಗಿ ಹಾಜರಾಗ್ತಾ ಇಲ್ಲ. ಕಾರಣ ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೆದಂತಹ ವಿದ್ಯಾರ್ಥಿಗಳ ಇವರ ಮೋದಿ ಸರ್ಕಾರದ ನೀಟ್ ಪರೀಕ್ಷೆಯ ವೈಫಲ್ಯವನ್ನು ಖಂಡಿಸಿ ವಿದ್ಯಾರ್ಥಿಗಳು ಮಾಡಿದಂಥ ಈ ಹೋರಾಟ, ಆ ಹೋರಾಟವನ್ನು ಹತ್ತಿಕ್ಕೋ ಸಲುವಾಗಿ ಪೊಲೀಸರನ್ನ ಬಳಕೆ ಮಾಡಿಕೊಂಡು ಅವರ ಮೇಲೆ ನಡೆದಂಥ ಈ ದರ್ಪ ದೌರ್ಜನ್ಯ ಇದನ್ನ ವಿದ್ಯಾರ್ಥಿಗಳು ಮರಿತಾ ಇಲ್ಲ, ವಿರೋಧ ಪಕ್ಷಗಳು ಮರಿತಾ ಇಲ್ಲ. ಇದಕ್ಕೆ ಉತ್ತರ ಕೊಡು. ಯಾಕಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ನೇರವಾಗಿ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಅವರ ಕಂಟ್ರೋಲ್ ಅಲ್ಲಿ ಬರುತ್ತೆ. ಇಂತಹ ಜವಾಬ್ದಾರಿ ಸ್ಥಾನದಲ್ಲಿರುವಂತಹ ಗೃಹ ಸಚಿವ ಅಲ್ಲಿ ನಡೆಯುವ ಪ್ರತಿಭಟನೆಗಳನ್ನ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು, ಪ್ರಜಾಸತ್ತಾತ್ಮಕವಾದ ದೇಶದಲ್ಲಿ ಯಾವ ರೀತಿ ಪ್ರತಿಭಟನೆಗಳನ್ನ ನೋಡಬೇಕು, ವಿದ್ಯಾರ್ಥಿಗಳ ಜೊತೆ ಯಾವ ರೀತಿ ಮಾತಾಡಬೇಕು, ಪೊಲೀಸರಿಗೆ ಯಾವ ರೀತಿಯ ಸೂಚನೆಗಳನ್ನ ಕೊಡಬೇಕು ಅನ್ನೋ ಎಲ್ಲ ಪವರು ಮತ್ತು ವಿವೇಕವನ್ನ ಬಳಸಬೇಕಾಗಿತ್ತು. ಪವರು ಅಂದ್ರೆ ಆ ವಿದ್ಯಾರ್ಥಿಗಳ ಹೋರಾಟಕ್ಕೆ ಪೂರಕವಾಗಿ ಆ ಹೋರಾಟವನ್ನು ನಿಲ್ಲಿಸೋದಕ್ಕೆ ಅವ್ರ ಜೊತೆ ಯಾವ ರೀತಿ ಮಾತುಕತೆ ಮಾಡಬೇಕು ಅದೆಲ್ಲವನ್ನ ಅಮಿತ್ ಶಾ ಮಾಡಬೇಕಾಗಿತ್ತು. ಆದರೆ ಅಮಿತ್ ಶಾ ಮಾಡಿಲ್ಲ. ಅಮಿತ್ ಶಾ ಕೆಲಸ ಏನಾದ್ರು ಅವರ ಪ್ರತಿಭೆ ಏನಿದ್ರು ಯಾವ ಕ್ಷೇತ್ರದಲ್ಲಿ ಗೆಲ್ಲಬೇಕು, ಅಲ್ಲಿ ಏನೆಲ್ಲ ತಂತ್ರಗಾರಿಕೆ ಮಾಡಬೇಕು. ಉದಾಹರಣೆಗೆ ಪಶ್ಚಿಮ ಬಂಗಾಳ, ಅಲ್ಲೋಗಿ ಏನ್ ಮಾಡಬೇಕು, ಅಲ್ಲಿ ಯಾವ ರೀತಿ SIR ಅನ್ನ ಇಂಪ್ಲಿಮೆಂಟ್ ಮಾಡಬೇಕು, ಈ ತರಹದ ಪ್ರತಿಭೆ ಹೊರತು ಒಬ್ಬ ಗೃಹ ಸಚಿವರಾಗಿ ಅವರು ಅಮಿತ್ ಶಾ ಗೃಹ ಸಚಿವರಾಗಿ ಏನ್ ಸಾಧನೆ ಮಾಡಿದ್ದಾರೆ. ಭದ್ರತಾ ವೈಫಲ್ಯ ದೊಡ್ಡ ಮಟ್ಟದಲ್ಲಿ ಕಾಣ್ತಾ ಇದೆ. ಪಹಲ್ಗಾಮ್ ದಾಳಿ ಇರ್ಬೋದು, ಆಮೇಲೆ ಬೇರೆ ಬೇರೆ ಭಯೋತ್ಪಾದಕ ದಾಳಿಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಅಮಿತ್ ಶಾ ಅವರ ದಕ್ಷತೆ ಏನು, ಅದರಲ್ಲೂ ವಿದ್ಯಾರ್ಥಿಗಳ ಹೋರಾಟಕ್ಕೆ ಅಮಿತ್ ಶಾ ಆ ಪೊಲೀಸರನ್ನ ಬಳಕೆ ಮಾಡಿಕೊಂಡು ಅವರ ಮೇಲೆ ಮಾಡಿಸಿದ ಅದೇನು ಅಧಿಕಾರದ ದರ್ಪ ಇದೆಯಲ್ಲ ಅದಕ್ಕೆ ಉತ್ತರವನ್ನ ಕೇಳಬೇಕಾಗಿದೆ. ನನಗನ್ಸುತ್ತೆ ಮುಂದಿನ ಟಾರ್ಗೆಟ್ ಅಮಿತ್ ಶಾ. ವಿದ್ಯಾರ್ಥಿಗಳ ಮೇಲೆ ದಾಖಲಾಗಿರುವ FIR ಅನ್ನ ಅವರು ವಾಪಸ್ ಪಡೆದೇ ಇದ್ರೆ ಬಹುಶಃ ಅಮಿತ್ ಶಾ ರಾಜೀನಾಮೆ ಕೊಡಲೇಬೇಕು ಅನ್ನುವಂಥ ಹೋರಾಟವನ್ನ ಮತ್ತೆ ಈ ಕಾಕ್ರೋಚ್ ಪಾರ್ಟಿ ಮತ್ತೆ ಒಂದಷ್ಟು ಜಂಜಿಗಳು ಜಂತರ್ ಮಂತರ್ನಲ್ಲಿ ನಿಲ್ಲುವ ಸಾಧ್ಯತೆಗಳಿವೆ. ಅಮಿತ್ ಶಾ ಹೊರಗಡೆ ಬಂದು ಉತ್ತರ ಕೊಟ್ರೆ ಓಕೆ, ವಿದ್ಯಾರ್ಥಿಗಳ ಮೇಲಿರುವ ಕೇಸ್ಗಳನ್ನು ವಾಪಸ್ ಪಡೆದ್ರೆ ಓಕೆ, ಇಲ್ಲ ಅಂದ್ರೆ ಅಮಿತ್ ಶಾ ಅವರನ್ನ ಎಲ್ಲಾ ಆಂಗಲ್ ಅಲ್ಲೂ ಕೂಡ ಸುತ್ತುವರಿಯುವ ಸಾಧ್ಯತೆಗಳಿವೆ. ಅವರು ಮುಂದೆ ರಾಜೀನಾಮೆ ಕೊಡುವ ದಿನಗಳು ಬರಲಿದೆ. ನಮಸ್ಕಾರ.